ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಪಿ ವಿಷಕಂಠಯ್ಯ ಮಾತನಾಡಿ, ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸೆಪ್ಟೆಂಬರ್ 14ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ, ಎಸ್ಸಿ/ಎಸ್ಟಿ ನೌಕರರ ತಾಲೂಕು ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 2025 ಭಾನುವಾರದಂದು ನಾವು ಚನ್ನಪಟ್ಟಣದಲ್ಲಿ SC/ST ಸರ್ಕಾರಿ ನೌಕರರ ಒಂದು ಸಮ್ಮೇಳನವನ್ನು ಹಾಗೂ 200 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಏನು SSLC ಮತ್ತು PUC ವಿದ್ಯಾರ್ಥಿಗಳು ಬರ್ತಾರೆ ಅವ್ರಿಗೆ ವೃತ್ತಿ ಮಾರ್ಗದರ್ಶನ ಮತ್ತು ಶಿಕ್ಷಣದ ಅರಿವನ್ನು ಅವರಿಗೆ ಮೂಡಿಸಲಿಕ್ಕೆ ನಮ್ಮ ಪ್ರೊಫೆಸರ್ ಲಕ್ಷ್ಮಣ್ ಸರ್ ಅಂತ ಅವರು ಮಾರಾಣಿಸ್ ಕಾಲೇಜಲ್ಲಿ ಅವರು ಬಂದು ಮಕ್ಕಳಿಗೆ ಕೆರಿಯರ್ ಕ್ಲಾಸನ್ನು ನಡೆಸ್ಕೊಡ್ತಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕರಾಗಿ ಚನ್ನಪಟ್ಟಣ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ CP ಯೋಗೇಶ್ವರ್ ಸರ್ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ ಅಭಿಯಾನ ಸಿದ್ದರಾಜ್ ಸರ್ ಅವರು ವಹಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರುದ್ರೇನವರು ನಿವೃತ್ತ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ SC/ST ನೌಕರರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರು ಆದಂಥ D ಶಿವಶಂಕರ್ ಅವರು ಸಹ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ತಾಲೂಕಿನ ನೌಕರರಲ್ಲದೆ ನಮ್ಮ ತಾಲೂಕಿನವರು ಏನಿವತ್ತು ಚಾಮರಾಜನಗರ ಟು ಬೀದರ್ ಎಲ್ಲಿದ್ದಾರೆ D ಗ್ರೂಪಿಂದ ಕ್ಲಾಸ್ A ತನಕ ಎಲ್ಲ ನೌಕರರನ್ನು ಗ್ಯಾದರ್ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಮ್ಮೆಲ್ಲ ಸನ್ಮಿತ್ರರ ಸಹಕಾರದೊಡನೆ ತಾಲೂಕಿನ ಸಮಸ್ತ SC/ST ನೌಕರರ ಸಹಕಾರದೊಡನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 1,000ಕ್ಕೂ ಹೆಚ್ಚು ನೌಕರರು, ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಯ ಮುಖಂಡರು, ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಲಿದ್ದಾರೆ. ಈಗ ನಾವೇ ಅದಕ್ಕೆ ಒಂದು ಸ್ವಲ್ಪ ಚಾಲನೆ ಕೊಟ್ಟು ಅದನ್ನು ಈಗ 25 ವರ್ಷದಿಂದ ಅದು ಕೆಲಸ ನಡೀತಾನೆ ಇದೆ. ಈಗ ನಾವು ಬಿಟ್ಟರೆ ಅದು ಮತ್ತೆ ಅದು ಮರುಕಳಿಸ್ತಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸನ್ಮಾನ್ಯ ಶಾಸಕರಾದಂಥ ಸನ್ಮಾನ್ಯ CP ಯೋಗೇಶ್ವರ್ ಸಾಹೇಬ್ರವರ ಗಮನಕ್ಕೆ ತಂದು ನಾವು ಇಲ್ಲೇ ಮಾಡ್ತೀವಿ ಅಂತ ಹೇಳಿ ನಾವೇ ವಾಲಂಟಿಯರ್ಗೆ ಅಂತ ಸ್ವಚ್ಛತೆ ಮಾಡಿಕೊಂಡು ಸರ್ ಈಗ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೀವಿ ಸರ್. ಯಾಕೆಂದರೆ ಕಳೆದ 2-3 ದಿನಗಳ ಹಿಂದೆ ಅಲ್ಲಿ ಭಾಳ ಬೆಲೆ ಬಾಳುವಂಥ ವಸ್ತುಗಳೆಲ್ಲ ಕಳ್ತನ ಆಯಿತು. ಹೌದು ಸರ್. ಆಮೇಲೆ ಅಲ್ಲಿ ಯಾವುದೇ ಒಂದು ಸೆಕ್ಯೂರಿಟಿ ಕೂಡ ಇಲ್ಲ. ಹೌದು ಸರ್. ಈ ರೀತಿಯ ಒಂದು ದುಸ್ಥಿತಿ ತಂದಿರುವಂಥ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟು ಒಂದು ಅವಮಾನ ಮಾಡುವಂಥ ಕೆಲಸವನ್ನು ತಾಲೂಕಾಡಳಿತ ಮಾಡ್ತಾ ಇದೆ. ನೀವು ಸರ್ಕಾರಿ ನೌಕರರು ಸಂಘದವರೆಲ್ಲ ಇದ್ದೀರಿ, ನಿಮಗೆ ನೇರವಾಗಿ ಸರ್ಕಾರದಲ್ಲಿ ಸಚಿವರು ಖಂಡಿತವಾಗಲೂ ಅದು ದುಸ್ಥಿತಿ ಇದೆ ಸರ್. ಈಗ ನಾವು ನಮ್ಮ ಪದಾಧಿಕಾರಿಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಜಯರಾಮ್ ಸರ್ ಅವರು, ನಮ್ಮ ಸಂಘದ ಖಜಾಂಚಿಗಳಾದಂಥ ಆನಂದ್ ಸರ್ ಅವರು, ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಸರ್ ಅವರು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆಯ ಸನ್ಮಿತ್ರರು ಸೇರಿ ನಾವು ಸಾಹೇಬ್ರ ಹತ್ರ MLA ಸಾಹೇಬ್ರ ಹತ್ರ ಮಾತಾಡಿದ್ದೀವಿ ಸರ್. ಈಗ ಅವರು KRDL ಅವ್ರಿಗೆ ವಹಿಸ್ಕೊಟ್ಟವ್ರು ಸರ್. ಅವ್ರಿಗೆ ಅಂತಿಮ ಗಡುವು ಕೊಟ್ಟವ್ರು ಸರ್.
30ನೇ ತಾರೀಕಿಗೆ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಸರ್. ಹಾಗಾಗಿ ನಾವು ಕೂಡ ಅದು ನೀವು ಹೇಳುವಂಗೆ ಅದು ಭಾಳ ಶಿಥಿಲಾಗಿತ್ತು ಸರ್. ಈಗ ನಮ್ಮ ಸಂಘಟನೆ ಎಲ್ಲ ಸನ್ಮಿತರು ಸೇರಿಕೊಂಡು ನಾವೇ ಅದನ್ನ ಕ್ಲೀನ್ ಮಾಡಿಕೊಂಡು ಸರ್ ನಮ್ಮಿಂದನೇ ಚಾಲನೆ ಆಗಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಸರ್. ಪ್ರಧಾನ ಕಾರ್ಯದರ್ಶಿ ಎಜೆ ಜಯರಾಮು ಮಾತನಾಡಿ, ನೌಕರರ ಸಂಘಟನೆಯನ್ನು ಸದೃಢಗೊಳಿಸುವ ಜೊತೆಗೆ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸುವ ಉದ್ದೇಶದಿಂದ ಈಗ 2ನೇ ಬಾರಿಗೆ ತಾಲೂಕು ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹೆಚ್ಚು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಮ್ಮ ಸಮುದಾಯವನ್ನು ಸಂಘಟನೆ ಮಾಡೋ ಉದ್ದೇಶಕ್ಕೆ ಅದನ್ನು ನಾವು ಬಳಸ್ಕೊತೀವಿ ಅನ್ನೋದ ನಾವು ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಅವ್ರು ಅದಕ್ಕೆ ಒಪ್ಕೊಂಡಿದ್ದಾರೆ. ನೋಡೋಣ ಸರ್, ಇನ್ನೊಂದು ಎರಡು ತಿಂಗಳು ಗಡುವು ಕೇಳಿದರೆ ಅಕ್ಟೋಬರ್ 14ನೇ ತಾರೀಕು ತನಕ ಹೇಳಿದ್ರು. ಆ ಕಾರಣಕ್ಕೆ ನಾವು ಅಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆದರೆ ಸಮಾವೇಶದ ಉದ್ದೇಶ ಆದರೆ ಪ್ರತಿಭಾ ಪುರಸ್ಕಾರ ಇಟ್ಕೊಂಡು ಪ್ರೋತ್ಸಾಹ ಮಾಡೋಣ ಅನ್ನೋದಿತ್ತು. ಈಗ ನಾವೇನು ಮಾಡ್ತಾ ಇದ್ದೀವಿ, ಚನ್ನಪಟ್ಟಣದಲ್ಲಿ SC ST ನೌಕರರನ್ನ ಹೆಚ್ಚು ಸಂಘಟಿಸಬೇಕು. ಯಾಕೆಂದರೆ ನೌಕರರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇರೋ ನೌಕರರನ್ನ ನಾವು ಒಂದು ವೇದಿಕೆಗೆ ತಂದು ಸಮುದಾಯದ ವಿದ್ಯಾರ್ಥಿಗಳ ಸಮಸ್ಯೆ ಆಗ್ಬೋದು, ಸಮುದಾಯದ ಸಾಮಾನ್ಯ ಜನರ ಸಮಸ್ಯೆ ಆಗ್ಬೋದು, ಈ ಸಮಸ್ಯೆಗಳಿಗೆಲ್ಲ ಒಂದು ಒಳ್ಳೆ ಪರಿಹಾರನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಎಂಪ್ಲಾಯೀಸು ಈ ಸಮುದಾಯವನ್ನು ಸಂಘಟನೆ ಮಾಡಿ ಅದಕ್ಕೊಂದು ಜಾಗೃತಿ ಮೂಡಿಸಿ ಒಂದು ರೀತಿ ಸದೃಢ ಸಮಾಜ ಆಗೋಕ್ಕೆ ನಮ್ಮ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಿರ್ವಹಿಸಬೇಕು ಅನ್ನೋ ಉದ್ದೇಶದಿಂದನೇ ನಾವು ಎಲ್ಲ ಈ ಚನ್ನಪಟ್ಟಣದಲ್ಲಿರೋ ಎಲ್ಲ ಗ್ರಾಮದಲ್ಲಿರೋ ಎಂಪ್ಲಾಯೀಸ್ಗಳ ಮಾಹಿತಿ ಪಡ್ಕೊಂಡು ಅವ್ರಿಗೆ ಕೆಲವರಿಗೆ ದೂರವಾಣಿ ಮೂಲಕ ನಾವು ಸಂಪರ್ಕ ಮಾಡಿದ್ದೀವಿ, ಕೆಲವರಿಗೆ ಖುದ್ದು ಭೇಟಿ ಮಾಡಿ ಅಧಿಕಾರಿಗಳನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಅವರೆಲ್ಲ ಹೇಳ್ತಿದ್ದು ಒಂದೇ ಮಾತು, ಏನಾದರೂ ಒಂದು ಒಳ್ಳೆ ಪ್ರಯತ್ನ ಆಗಿ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನು ಸಂಘಟನೆ ಮಾಡ್ತಾ ಹೋದರೆ ನಮ್ಮೆಲ್ಲರೂ ಸಹಕಾರ ಇದೆ ಅಂತೇಳಿ ತುಂಬ ಖುಷಿ ಪಟ್ಟವರು ಇದ್ದಾರೆ. ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅನೇಕ ಜನರು ಕೆಲವು ಸಲಹೆ ಕೊಟ್ಟಿದ್ದಾರೆ, ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ. ಆಗ ನಮಗೆ ಒಬ್ಬೊಬ್ಬರನ್ನ ಭೇಟಿ ಮಾಡಿದಾಗ ಅನ್ನಿಸ್ತು ಅಂದರೆ ಸಮುದಾಯದ ಅಧಿಕಾರಿ ವರ್ಗಕ್ಕೆ ಸಮುದಾಯದ ಬಗ್ಗೆ ಕಾಳಜಿ ಇದೆ, ಅದನ್ನು ಬಳಸುವಂಥ ಒಂದು ವ್ಯವಸ್ಥೆ ಇಲ್ಲ ಅಂತೇಳಿ. ಉದಾಹರಣೆಗೆ ನಾವು ರುದ್ರಯ್ಯನವ್ರನ್ನ ಭೇಟಿ ಮಾಡಿದಾಗ ಅವ್ರು ಏನು ಹೇಳಿದ್ದು ಅಂದರೆ, ನೀವು 100 ಜನ ಸೇರಿಕೊಂಡು ಏನೋ ಮಾಡ್ತೀವಿ ಅನ್ನೋದಕ್ಕಿಂತ ಒಂದಷ್ಟು ಜನ ಲೈಕ್ ಮೈಂಡೆಡ್ ಸೇರಿಕೊಂಡು ನೀವು ನಿರಂತರವಾಗಿ ಕಾರ್ಯಕ್ರಮ ಮಾಡಿ, ವರ್ಷಕ್ಕೊಂದ್ಸರಿ ಕಾರ್ಯಕ್ರಮ ಮಾಡೋದು ನಿಲ್ಲಿಸೋದು ಮಾಡೋದು ಬೇಡ್ರಿ. ಬದಲಿಗೆ ವಿದ್ಯಾರ್ಥಿ ದಶೆಯಲ್ಲಿ ಆಗ್ಬೋದು ಅಥವಾ ಸಮಾಜದಲ್ಲಿರ್ತಕ್ಕಂಥ ಸಮುದಾಯದಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದೋ ಅದನ್ನು ನಿರಂತರವಾಗಿ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ನೀವು ಜವಾಬ್ದಾರಿ ತಗೊಳ್ಳಿ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಡಾಕ್ಟರ್ ಹನುಮಂತರನ್ನ ಭೇಟಿ ಮಾಡಿದಾಗ ನೀವೇನಾದರೂ ಶೈಕ್ಷಣಿಕವಾಗಿ ಕಾರ್ಯಕ್ರಮಗಳನ್ನೇನೋ ಮಾಡ್ತೀವಿ ಅಂದರೆ ಖುದ್ದು ನಾವೇ ಸ್ವತಃ ಒಂದಷ್ಟು ಜನ ಸೇರಿಕೊಂಡು ಒಂದಷ್ಟು ಕಟ್ಟಡನ ನಿರ್ಮಾಣ ಮಾಡಿಕೊಡ್ತೀವಿ, ಶೈಕ್ಷಣಿಕ ಮಾರ್ಗದರ್ಶನ ಮಾಡ್ತೀರಿ ಅಂದರೆ ಅಂತೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಬೆಂಬಲಕ್ಕೆ ನಿಂತಿದ್ದಾರೆ. ಸಂಘಟನೆ ಈಗ ತುಂಬ ಸದೃಢ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತವಾಗಿ ಮತ್ತು ಸಮುದಾಯದ ಯುವಕರನ್ನ ಕೇಂದ್ರಿತವಾಗಿ ನಾವು ಒಂದಷ್ಟು ಕಾರ್ಯಚಟುವಟಿಕೆಯನ್ನು ಸಂಘದ ಮೂಲಕ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ್, ಖಜಾಂಚಿ ಆನಂದ್ AM, ಶಿಕ್ಷಕರಾದ ಚಂದ್ರಸಾಕ್ಯ ವಂಶಿ, ಸತೀಶ್ TS, ತಿಮ್ಮರಾಜು, ಲಿಂಗರಾಜು, ರವೀಂದ್ರ TR, ಅಲ್ಮೇಲಮ್ಮ, ಪುಷ್ಪಲತಾ, ರೇಷ್ಮಾ, ಇಂದ್ರಮ್ಮ, ನಾಗರಾಜು V, ಸಂಜೀವಯ್ಯ, ಪುಟ್ಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು.